ಆಶ್ರಯ ಪಡಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಮಾಡಿದ ತಪ್ಪಿಗಾಗಿ ತಾನೇ ಕಣ್ಣಿನ ಸುರಿಸಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಜೀವನದ ಬಾಳಿನಲ್ಲಿ ಆದಂತ ಭೀಕರವಾದ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಸಂತೋಷಕ್ಕೆ ನಾನು ಏನು ಅಂತ ಹೇಳಿದೆ. ಯಾಕಮ್ಮ ತಂಗಿ ಏನಾಯ್ತು? ಏನು ಆಲೋಚನೆ ಮಾಡ್ತಿದ್ದೀರಮ್ಮ? ಅದು ಅದು ದೇವ, ನನ್ನ ಪ್ರೀತಿ ವಿಚಾರವನ್ನ ನನ್ನ ಅಮ್ಮನ ಹತ್ರ ಏನು ಅಂತ ಹೇಳಿದೆ. ತಂಗಿ ಮುಂದೆ ನೀನೇನು ಮಾತನಾಡಬೇಡಮ್ಮ. ನೋಡಮ್ಮ, ಆ ಲಕ್ಷ್ಮಣ ರೇಖೆಯನ್ನು ಆ ಸೀತಾ ಮಾತೆಯು ದಾಟಿರಬಹುದು. ಆದರೆ ನನ್ನ ತಂಗಿ ನನ್ನ ಮಾತಿನ ಗೆರೆಯನ್ನು ಎಂದು ನೀರು ನೆರೆಯಲಿಲ್ಲವೆಂದು ಎಂಬ ಅಚಲ ನಂಬಿಕೆಯಿಂದ ಏನನ್ನು ಒಳ್ಳೆಯ ವರನಿಗೆ ಕೊಟ್ಟು ಮದುವೆ ಮಾಡಬೇಕಿತ್ತು. ಅದು ಅಲ್ಲದೆ ಸಂದೀಪ ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದಾನೆ. ಆದ್ದರಿಂದ ಒಳ್ಳೆ ಮೇಲಾಗಿ ಒಳ್ಳೆಯ ನೌಕರಲ್ಲಿದ್ದಾನೆ. ಅವನನ್ನು ನೀನು ಮದುವೆಯಾದರೆ ತುಂಬಾ ಸಂತೋಷವಾಗಿತ್ತು ಎಂದು ನಾನು ಈ ನಿರ್ಧಾರ ಕೈಗೊಂಡಿರುವಮ್ಮ. ನೋಡಮ್ಮ, ನನಗೀಗ ತುಂಬಾ ಕೆಲಸವಿದೆ. ಲಗ್ನ ಪತ್ರಿಕೆಯನ್ನು ಅರ್ಥಕ್ಕೆ ಹಚ್ಚಿದ್ದೇನೆ. ಅದನ್ನು ಪೂರ್ಣಗೊಳಿಸಿ ನಿನ್ನ ಮದುವೆಯ ಸಿದ್ಧತೆಯನ್ನು ಮಾಡಬೇಕು. ನಾನು ಸಾಹುಕಾರ ಮನೆಗೆ ಹೋಗಿ ಬರ್ತೇನಮ್ಮ. ನೀನು ಇವನ ಬಾಳಿನಲ್ಲಿ ನಿನ್ನ ಗೌರವದ ನಾನೇನು ತಪ್ಪು ಮಾಡಿದ್ದೇನೆ ಎಂದು ನನಗೆ ಶಿಕ್ಷೆಯನ್ನು ವಿಧಿಸಿದೆ. ನೀನೇ ನನ್ನ ಪ್ರಾಣ ಅಂತ ಹೇಳಿದೆ. ನನ್ನ ಪ್ರಿಯಕರಕ್ಕೆ ನಾನು ಏನು ಅಂತ ಉತ್ತರ ಕೊಡಲಿ? ಒಂದರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನ ಪ್ರಿಯಕರ, ಇನ್ನೊಂದರೆ ನಾನು ಹಾಕಿದ ಗೆರೆಯನ್ನು ನನ್ನ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿರುವ ನನ್ನಣ್ಣ. ಅಯ್ಯೋರು ಇಬ್ಬರ ಮಧ್ಯದಲ್ಲಿ ನಾನು ಯಾಕೆ ಆರಿಸಿಕೊಳ್ಳೆ? ಅದೇನೇ ಆಗಲಿ, ಇಲ್ಲಿಗೆ ನನ್ನ ಪ್ರೀತಿ ಕೊನೆ ಆದ್ರೂ ಕೂಡ ಚಿಂತೆ ಇಲ್ಲ. ನನ್ನ ಗಂಡನ ಮಾತನ್ನ ನಾನು ನಡೆಸ್ಕೊಳ್ಳೇಬೇಕು. ಅಸಂತೋಷದ ಬಿರುಗಾಳಿಯನ್ನು ಎತ್ತಿಸಿ ಇಷ್ಟೇ ನಾನು ಪ್ರೀತಿಸದೆ ಹೌದು, ನನ್ನ ಪ್ರೀತಿಗೆ ಎಂದು ಕೂಡ ಮೋಸ ಮಾಡಿದೆ. ನಾನೆಂದು ಸಂತೋಷದ ಕೈ ಬಿಡಲಾರೆ. ಹಾಗಾದರೆ ಚಿಕ್ಕಂದಿರುವ ಸಾಕು ಸ್ವರೂಪದಲ್ಲಿ ನನ್ನ ಮೇಲೆ ದ್ರೋಹ ಮಾಡಿ ನಿನ್ನೆ ಮೊನ್ನೆ ಪರಿಚಯವಾದ ಸಂತೋಷವನ್ನೇ ಹೋಗುವೆಯಾ? ನೀನು ನನ್ನ ಮೇಲೆ ಕೇಳುವ ನಂಬಿಕೆಗೆ ಬಸಿ ಬೆಳೆದೆಯಾ?